ಸ್ನೇಹಿತರೆ, ವೆಸ್ಟರ್ನ್ ಘಾಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಮಲೆನಾಡಿನ ಅನೇಕ ವಿಶೇಷತೆಗಳನ್ನು ತಿಳಿಸ್ಬೇಕು ಅಂತೇಳಿ ನಾವು ಈ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೇವೆ. ಇವತ್ತು ಈ ಒಂದು ಚಾನಲ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಮಲೆನಾಡು ಅಂದರೆ ಯಾರೂ ಗೊತ್ತಿಲ್ಲ ಹೇಳಿ. ಕರ್ನಾಟಕ ಅಲ್ಲ, ಇದರಿಂದ ಹೊರಗೂ ಮಲೆನಾಡು ಅಂತಂದರೆ ತುಂಬಾ ಫೇಮಸ್ಸು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಿನಿ ಕಾಶ್ಮೀರ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮಲೆನಾಡು. ಇಲ್ಲಿನ ಗಾಳಿ, ನೀರು, ಪರಿಸರ ನೋಡ್ತಾ ಇದ್ದರೆ ಎಂಥವ್ರಿಗೂ ತುಂಬಾ ಖುಷಿಯಾಗುತ್ತೆ. ಇಲ್ಲಿನ ಜನರಿಗೆ ವೆಹಿಕಲ್ಲು, ಗಾಡಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅಲ್ಪ ಸ್ವಲ್ಪ ಜಮೀನಂತೂ ಎಲ್ರಿಗೂ ಇರುತ್ತೆ. ಈ ಜನವರಿ ತಿಂಗಳು ಬಂದರೆ ಸಾಕು, ಅಡಿಕೆ ಕೊಯ್ಲು, ಕಾಫಿ ಕೊಯ್ಲು ಮತ್ತು ಒಕ್ಕಲಾಟ ಅಂಥೇಳಿ ರೈತರೆಲ್ಲರೂ ಸಾಧಾರಣವಾಗಿ ಬ್ಯುಸಿಯಾಗೇ ಇರ್ತಾರೆ. ನಮ್ಮದೆಲ್ಲ ಒಕ್ಕಲಾಟ ಮುಗೀತು. ಹಾಗೆ ಬೆಳಗ್ಗೆ ಎದ್ದು ನಾವು ಹೋಗಿದ್ದು ನಮ್ಮ ದೊಡ್ಡಪ್ಪನ ಮನೆಗೆ. ನಮ್ಮ ದೊಡ್ಡಪ್ಪನ ಮನೆಗೆ ಹೋಗುವಾಗ ಅಲ್ಲಿ ಅರ್ಧ ಒಕ್ಕಲಾಟನೇ ಮುಗ್ದೋಗಿತ್ತು. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಅಣ್ಣ ಒಂದು ಲೋಟ ಕಾಫಿ ಕೊಟ್ಟ. ಆ ಕಾಫಿನ ಕುಡ್ಕೊಂಡು ನಾವು ಜಗ್ಲಿಯಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ವಿ. ಸ್ನೇಹಿತರೆ, ನಮ್ಮೂರಿಗೆ ಒಕ್ಕಲಾಟಕ್ಕೆ ಬಂದವರು ಶಿವಮೊಗ್ಗದವರು. ಈ ಕೆಲಸ ಎಷ್ಟು ಕಷ್ಟ ಅಂತಂದರೆ ತಿಂಗಳಾನುಗಟ್ಲೆ ಅವ್ರ ಧೂಳಲ್ಲೇ ಇರಬೇಕಾಗುತ್ತೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇವಾಗಿನ ಒಕ್ಕಲಾಟಗಳೆಲ್ಲ ತುಂಬ ಅಂದರೆ ತುಂಬ ಸುಲಭ. ಕೈಯಲ್ಲಿ ಸ್ವಲ್ಪ ದುಡ್ಡಿದ್ರೆ ಸಾಕು. ಆದರೆ ಆವಾಗಿನ ಕಾಲದಲ್ಲಿ ಹಾಗಿರಲಿಲ್ಲ. ಒಕ್ಕಲಾಟ ಅಂತಂದರೆ ಒಂದು ವಾರ ಎಲ್ಲ ಎಲ್ಲರೂ ಧೂಳಲ್ಲೇ ಇರಬೇಕಿತ್ತು. ಆದರೆ ಇವಾಗಂತೂ ತುಂಬಾ ಸುಲಭ. ಇಲ್ಲಿ ನೋಡಿ, ನಮ್ಮ ದೊಡ್ಡಪ್ಪ ಅವರು ಭತ್ತನ ಹಿಡಿತಾ ಇದ್ದಾರೆ. ಭತ್ತನ ಹಿಡಿದು ಮೂಟೆಗೆ ಹಾಕೋವಾಗ ಏನೋ ಒಂಥರ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ವರ್ಷಾನುಗಟ್ಲೆ ಬೇಸಾಯ ಮಾಡಿ ಕೆಲಸ ಎಲ್ಲ ಮಾಡಿ ಪೈರು ಕೈಗೆ ಬಂದವಾಗ ಯಾರಿಗೆ ಖುಷಿ ಆಗಲ್ಲ ಹೇಳಿ. ಹೀಗೆ ಅದರಲ್ಲಿ ಭತ್ತನ ನಾವು ಯೂಸ್ ಮಾಡಿಕೊಂಡ್ರೆ ಅದರಲ್ಲಿ ಬಂದಿರೋ ಹುಲ್ಲನ್ನು ಗೊಣಬೆ ಅಂತ ಮಾಡಿ ಒಂದು ವರ್ಷಕ್ಕಾಗುವಷ್ಟು ದನಗಳಿಗೆ ಹುಲ್ಲನ್ನು ಹಾಕ್ತೀವಿ. ಸೊ ಅದಕ್ಕೋಸ್ಕರ ನಾವು ಇದನ್ನು ಉಪಯೋಗಿಸ್ಕೊಳ್ತೀವಿ. ಸ್ನೇಹಿತರೆ, ಗದ್ದೆಯಲ್ಲಿ ಭತ್ತನ ಬೆಳೆಯೋದು ಅಷ್ಟೊಂದು ಸುಲಭ ಅಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಬಂತು ಅಂತಂದರೆ ಗದ್ದೆಯಲ್ಲಿ ಹಾಕಿರೋ ಭತ್ತ ಎಲ್ಲ ಹಾಳಾಗಿ ಹೋಗುತ್ತೆ. ಅದಾದಮೇಲೆ ಫಸಲು ಬಂದಾದಮೇಲೆ ನವಿಲುಗಳ ಕಾಟ, ಹಂದಿಗಳ ಕಾಟ ಜಾಸ್ತಿನೇ ಇರುತ್ತೆ. ಇದನ್ನೆಲ್ಲ ದಾಟಿ ಪೈರು ನಮಗೆ ಕೈಗೆ ಅಲ್ಪ ಸ್ವಲ್ಪನೇ ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ನಾವು ಏನೇ ಒಂದು ಫಲನ ಬೆಳೆದ್ರೂ ಆ ಫಲ ನಮಗೆ ಮಾತ್ರ ಅಲ್ಲ, ಇಡೀ ಜೀವರಾಶಿಗೂ ಇರುತ್ತೆ. ಯಾಕೆ ಅಂತಂದರೆ ನೀವು ಭತ್ತ ಗದ್ದೆಯಲ್ಲಿರುವಾಗ ಆ ಗದ್ದೆಯಲ್ಲಿರೋ ನವಿಲುಗಳು, ಮಂಗಗಳು ಸ್ವಲ್ಪ ತಿಂದರೆ ಮನೆಯಲ್ಲಿ ಬಂದು ಮೂಟೆ ಮಾಡಿ ಕಣ್ಜಕ್ಕೆ ಹಾಕಿದ್ಮೇಲೆ ಹೆಗ್ಣಗಳ ಕಾಟನೇ ಜಾಸ್ತಿ ಆಗುತ್ತೆ. ಅದರಲ್ಲಿ ಎಲ್ಲ ಅಲ್ಪ ಸ್ವಲ್ಪ ಉಳಿದಿದ್ರೆ ಅದನ್ನು ನಾವು ತಿಂತೀವಿ ಅಷ್ಟೇ.
ಆ್ಯಕ್ಚುಲಿ ಈ ಮಿಷನ್ನು ತುಂಬ ಈಸಿ ನಿಮಗೆ. ಇಲ್ಲಿ ಕೆಲಸಕ್ಕೆ ಒಂದು 7-8 ಜನ ಇರ್ತಾರೆ. ಸೊ ಪೈರ್ ಕೊಡೋರು ಒಬ್ರು ಆದರೆ ಹುಲ್ಕಟ್ಟನ್ನ ಕಟ್ಟೋರು ಒಬ್ಬರು, ಭತ್ತ ಹಿಡಿಯೋಕ್ಕೆ ಮನೆಯವರೇ ಇರ್ತಾರೆ. ಹಾಗಂದಮೇಲೆ ನಿಮಗೆ ಭತ್ತನ ಡೈರೆಕ್ಟಾಗಿ ಮೂಟೆ ಮಾಡಿಬಿಟ್ಟು ಕಣ್ಜಕ್ಕೆ ಹಾಕಿಬಿಟ್ರೆ ಮುಗೀತು. ಬಟ್ ಅವಾಗೆಲ್ಲ ತುಂಬಾ ಕಷ್ಟ ಇತ್ತು. ಇವಾಗ ಒಂದಿನಕ್ಕೇ ಎಲ್ಲ ಮುಗ್ದೋಗ್ಬಿಡತ್ತೆ. ಇವರಿಗೆ ಕಾಫಿ ತಿಂಡಿ ವ್ಯವಸ್ಥೆ ಎಲ್ಲ ನಾವೇ ಮಾಡ್ತೀವಿ. ಸೊ ಹಾಗಾಗಿ ಖರ್ಚೆಲ್ಲ ಸ್ವಲ್ಪ ಕಮ್ಮಿನೇ ಬರುತ್ತೆ. ಇನ್ನೊಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಕೊಟ್ಟಿಗೆಗೆ ನಮಗೆ ವರ್ಷಕ್ಕಾಗುವಷ್ಟು ಹುಲ್ಲು, ಅಂದರೆ ಮಳೆ ಏನು ಬಂದು ಥಂಡಿ ಆಗದೆ ಇರಲಿ ಅಂಥೇಳಿ ನಾವು ಹುಲ್ಲನ್ನೆಲ್ಲ ಒಂದು ಕೊಟ್ಟಿಗೆ ಅಂತ ಮಾಡಿಬಿಟ್ಟು ಅದಕ್ಕೆಲ್ಲ ಹಾಕಿ ಇಟ್ಟಿರ್ತೀವಿ. ಒಂದು ವರ್ಷಕ್ಕೆ ದನಗಳಿಗೆ ತಿನ್ನಕ್ಕೆ ಸಾಕು. ಇಲ್ಲಿ ಹಳ್ಳಿ ಕಡೆಗಳಲ್ಲಿ ಒಂದೊಂದು ಮನೆಯಲ್ಲಿ ಏನಿಲ್ಲ ಅಂತಂದರೂ 7-8 ಹಸುಗಳು ಇದ್ದೇ ಇರುತ್ತೆ. ಇವಾಗಿಂದೆಲ್ಲ ತೋಟದೆಲ್ಲ ಅಲ್ಲೆಲ್ಲ ಹುಲ್ಲು ತರೋದು ತುಂಬಾ ಕಷ್ಟ. ಹಾಗಾಗಿ ಒಣ ಹುಲ್ಲು ಸ್ವಲ್ಪ ಇರುತ್ತಲ್ಲ ವರ್ಷ, ಅದನ್ನೇ ರೈತರು ಯೂಸ್ ಮಾಡ್ಕೊಳ್ತಾರೆ. ಈ ಗದ್ದೆಯಲ್ಲಿ ಒಂದು ವರ್ಷ ಲಾಭ ಅಂತ ಬಂದರೆ ಇನ್ನೊಂದು ವರ್ಷ ಸ್ವಲ್ಪ ನಷ್ಟನೂ ಆಗಬಹುದು. ಪ್ರತಿ ವರ್ಷವೂ ಲಾಭನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಲೆನಾಡು ಜನಗಳಲ್ಲಿ ಅಂದರೆ ನಮ್ಮ ಕಡೆಗಳಲ್ಲಿ ತಿನ್ನೋಕಷ್ಟೇ ಭತ್ತ ಬೆಳೀತಾರೆ. ಇನ್ನು ಮಾರೋದು ಅಂತಂದರೆ ಕ್ವಿಂಟಾಲಿಗೆ ತುಂಬಾ ರೇಟ್ ಕಮ್ಮಿ ಇರೋದ್ರಿಂದ ಮಾರೋದೆಲ್ಲ ಕಮ್ಮಿನೇ. ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟಾಗುವಷ್ಟು ಬೆಳ್ಕೊಂಡು ಮತ್ತೆ ಉಳಿದಿರೋದಕ್ಕೆ ಅಡಿಕೆ ಕಾಫಿ ಏನಾದರೂ ಹಾಕ್ಕೊಂಡು ಮನೆಗೆ ಬೇಕಾಗೋಷ್ಟು ಮಾತ್ರ ಬೆಳ್ಕೊಳ್ತಾರೆ. ಇಲ್ಲೊಂದು ನೀವು ಇದು ನೋಡ್ತಾ ಇರ್ಬೋದು, ಇದು ರೌಂಡ್ಗಲ್ಲು ಅಂತ. ಆವಾಗ ಎತ್ತುಗಳಿರೋ ಟೈಮಲ್ಲೆಲ್ಲ ನಾವು ಇದನ್ನೇ ಬಳಸ್ತಾ ಇದ್ದಿದ್ದು. ಇನ್ನೊಂದು, ಎಲ್ಲ ಆಗಿರೋ ಭತ್ತನ ಮೂಟೆನ ತೊಗೊಂಡು ಬಂದು ಈ ಕಣ್ಜಕ್ಕೆ ಹಾಕಿಟ್ರೆ ವರ್ಷಾನುಗಟ್ಲೆ ಆದ್ರೂ ನಿಮಗೇನೂ ತೊಂದರೆ ಆಗಲ್ಲ. ಇದು ಅದೇ ಥರ ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ. ನಿಮಗೇನಾದರೂ ಬೇಕು ಅಂತಾದರೆ ಅಕ್ಕಿ ಖಾಲಿ ಆದರೆ ಮನೆಯಲ್ಲಿ ಇದರಲ್ಲಿ ತೆಗೆದ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಬಂದುಬಿಟ್ಟು ಇಟ್ಕೊಳ್ತಾರೆ. ನೀವು ನೋಡ್ತಿರ್ಬೋದು ಈ ಮಲೆನಾಡು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂಥೇಳಿ. ಸ್ವಲ್ಪ ಬಡತನ ಇರುತ್ತೆ, ಆದರೆ ಶ್ರೀಮಂತಿಕೆಗಂತೂ ಯಾವುದು ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ನೀವು ನೋಡ್ತಿರ್ಬೋದು ಇದು ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆನ್ನಾಗಿದೆ ಅಂಥೇಳಿ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪದಗಳಲ್ಲಿ ಏನಾದರೂ ಸ್ವಲ್ಪ ತಪ್ಪಿದರೆ ಸ್ವಲ್ಪ ಕ್ಷಮಿಸಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದರಲ್ಲಿ ಈ ತರ ಗುಣಮೆ ಹಾಕಿರ್ತಾರೆ. ಅದನ್ನ ಮೇಲಿಂದ ಕೇಯಿ ಕೊಡ್ತಾರೆ. ಕೇಯಿ ಕೊಟ್ರೆ ಇಲ್ಲಿ ಡ್ರಮ್ ಒಳಗಡೆ ಎಲ್ಲರೂ ಬ್ಲೇಡ್ ಅಂತ ಇರ್ತದೆ, ಅದ್ರಲ್ಲಿ ರೊಟೇಟ್ ಆಗಿ ಕೇಯಿ ಹೊರಗಡೆ ಬರ್ತದೆ. ಏಣಿ ಮೇಲೆ ಬಂದಾಗ ಅದು ಭತ್ತ ಏನಿರ್ತದೆ ಕೆಳಗಡೆ ಬರ್ತದೆ. ಕೆಳಗಡೆ ಬಂದಾಗ ಅಲ್ಲಿ ಏರ್ ಬ್ಲೋ ಇರ್ತದೆ. ಆ ಬ್ಲೋನಲ್ಲಿ ಪುಷಪ್ ಆದಾಗ ಅದರ ಒಟ್ಟು ಚೆಟ್ಟು ಎಲ್ಲ ಬೇರೆ ಬೇರೆ ಆಗ್ತದೆ. ಭತ್ತ ಮಾತ್ರ ಇಲ್ಲಿ ಬರ್ತದೆ, ಹೊಟ್ಟೆಲ್ಲ ಇಲ್ಲಿ ಬರ್ತದೆ, ಕೇಯಿ ಮಾತ್ರ ಹೊರಗಡೆ ಬರುತ್ತೆ. ಬಂದ ನಂತರ ಇಲ್ಲಿ ಒಳಗಡೆ ಕಟ್ಟಿ ಮಾಡಿ ಇಡ್ತಾರೆ. ನಮ್ಮ ಹತ್ರ ಈಗ ಒಂದು 7-8 ಜನ ಇದೀವಿ. ಅಲ್ಲಿ ಮೇಲಿಂದ ಗೊಣಬೆಯಿಂದ ತೆಗ್ದಾಕೋದಕ್ಕೆ ಒಂದಿಬ್ರು, ಕೇಯಿ ಕೊಡೋಕೆ ಒಂದಿಬ್ರು ಇರ್ತಾರೆ. ಇಲ್ಲಿ ಹುಲ್ಲೆಲ್ಲ ಎಳ್ದಾಕೋದಕ್ಕೆ ಒಬ್ರು ಇರ್ತಾರೆ. ಹುಲ್ ಕಟ್ಟೋದಕ್ಕೆ ಒಂದು 3 ಜನ ಇರ್ತಾರೆ. ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಇದೆ, ಮಿಷನ್ ನಲ್ಲಿ ಇದೆ. ಕಾಂಟ್ಯಾಕ್ಟ್ ಮಾಡಿದ್ರೆ ಜಯರಾಮ್ ಅಂತ ಓನರ್ ಹೆಸರು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬಂದು ನಿಮ್ಗೆ ಶಿವಮೊಗ್ಗ, ಪ್ರಾಪರ್ ಶಿವಮೊಗ್ಗ. ಇಲ್ಲಿ ಮಲೆನಾಡಿಗೆ ವರ್ಷಕ್ಕೊಂದ್ಸರಿ ಬಂದಾಗ ನೀವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಬಂದು ಕುದುರೆ ನೋಡಿ ನಿಮ್ಗೆ ಅದ್ರ ಉಂಡಿ ಗಂಟೆ ಲೆಕ್ಕಾಚಾರ ಮಾತಾಡಿ ಹೋಗ್ಲಾಟ, ಊಟ ತಿಂಡಿ ಎಲ್ಲ ಯಾರಿಗೋ ಹೋಗ್ಲಾಟ ಮಾಡಿದ್ರು ಅವ್ರಿಗೆ.